ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಗವದ್ಗೀತೆ ಮೋಕ್ಷಶಾಸ್ತ್ರ ಅತ್ಯಂತ ಪ್ರಮುಖವಾದ ಧರ್ಮಗ್ರಂಥ. ಇದು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನ ದಿವ್ಯವಾಣಿ. ಭಗವದ್ಗೀತೆಯ ಮಹಾತ್ಮೆ ಮಾತಿನಿಂದ ವರ್ಣನೆ ಮಾಡೋಕ್ಕೆ ಯಾರಿಗೂ ಸಾಮರ್ಥ್ಯವಿಲ್ಲ. ಇದರಲ್ಲಿ ವೇದಾಂತದ ಸಾರಸತ್ವವೇ ಅಡಗಿದೆ. ಇದರ ಅರ್ಥ ಗಂಭೀರ, ಆಳವಾದದ್ದು. ಹಾಗಾಗಿ ಜೀವನ ಪರ್ಯಂತ ನಿರಂತರ ನಾವು ಇದರ ಅಧ್ಯಯನ, ಅನುಸಂಧಾನ, ಅಭ್ಯಾಸ ಮಾಡ್ತಾ ಇದ್ರೂ ಪ್ರತಿದಿನವೂ ಹೊಸ ಹೊಸ ಭಾವಗಳು ಉತ್ಪತ್ತಿಯಾಗುತ್ತದೆ. ಇದರ ಪದದಲ್ಲಿ ಪರಮ ರಹಸ್ಯ ತುಂಬಿದೆ. ಭಗವಂತನ ಗುಣ, ಪ್ರಭಾವ ಮತ್ತು ಭಗವತ್ ತತ್ವದ ರಹಸ್ಯ ಈ ಗೀತಾಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ಗೀತೆಯಲ್ಲಿ ಜ್ಞಾನಯೋಗ, ಧ್ಯಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮುಂತಾದ ಸಾಧನೆಗಳನ್ನು ಹೇಳಲಾಗಿದೆ. ನಮ್ಮ ಶ್ರದ್ಧೆ ಮತ್ತು ಯೋಗ್ಯತೆಗೆ ಅನುಗುಣವಾಗಿ ಯಾವ ಸಾಧನೆಯನ್ನೂ ಮಾಡಿದರೂ ಶೀಘ್ರವಾಗಿ ನಮಗೆ ಶ್ರೇಯಸ್ಸು ಸಾಧ್ಯವಾಗುತ್ತೆ. ಪರಮಾತ್ಮನ ತತ್ವಗಳ ರಹಸ್ಯವನ್ನು ತಿಳಿಬೇಕಾದರೆ ಗೀತೆಯ ಅರ್ಥ ಮತ್ತು ಭಾವವನ್ನು ಚೆನ್ನಾಗಿ ನಾವು ಮನನ ಮಾಡಬೇಕು. ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೇಕು. ಇದಕ್ಕಾಗಿ ಜೀವನ ಪರ್ಯಂತ ಪ್ರಯತ್ನ ಪಡಬೇಕು. ವೇದಾಂತದ 3 ಮುಖ್ಯ ಆಧಾರ: ಒಂದು ಉಪನಿಷತ್ತುಗಳು, ಎರಡನೆಯದು ಬ್ರಹ್ಮಸೂತ್ರ, ಮೂರನೆಯದು ಭಗವದ್ಗೀತೆ. ಇದು 3 ಮುಖ್ಯ ವೇದಾಂತದ ತತ್ವಗಳನ್ನು ತಿಳಿಯೋದಕ್ಕೆ ಮುಖ್ಯ ಆಧಾರ. ಇದನ್ನು ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಅದರಲ್ಲಿ ಉಪನಿಷತ್ತನ್ನು ಶ್ರುತಿ ಪ್ರಸ್ಥಾನ, ಬ್ರಹ್ಮಸೂತ್ರಗಳನ್ನು ನ್ಯಾಯ ಪ್ರಸ್ಥಾನ ಮತ್ತು ಭಗವದ್ಗೀತೆಯನ್ನು ಸ್ಮೃತಿ ಪ್ರಸ್ಥಾನ ಅಂತ ಹೇಳ್ತಾರೆ. ಆದರೆ ಭಗವದ್ಗೀತೆಯ ವಿಶೇಷತೆ ಏನಂದರೆ ಅದಕ್ಕೆ ಸಾಧನಾ ಪ್ರಸ್ಥಾನ ಅಂತ ಸಹ ಹೇಳ್ತಾರೆ. ಯಾಕೆ ಅಂದರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ಆಧ್ಯಾತ್ಮಿಕ ಸಾಧನೆಗಳನ್ನು ಪರಮಾತ್ಮ ಇಲ್ಲಿ ತುಂಬ ಸುಂದರವಾಗಿ, ಸರಳವಾಗಿ ವಿವರಿಸ್ತಾನೆ. ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟದ ಕೆಲಸ. ಯಾಕೆ ಅಂದರೆ ಅದರ ವಿಷಯಗಳು ಆಳವಾದದ್ದು, ಸೂಕ್ಷ್ಮವಾದದ್ದು. ಅದಕ್ಕಾಗಿ ಶ್ರೀಕೃಷ್ಣ ಉಪನಿಷತ್ತುಗಳ ಸಾರವನ್ನು ಈ ಗೀತೆಯಲ್ಲಿ 700 ಶ್ಲೋಕಗಳಲ್ಲಿ ಸರಳವಾಗಿ ವರ್ಣನೆಯನ್ನು ಮಾಡ್ತಾನೆ. ಹಾಗಾಗಿ ಇದನ್ನು ಗೀತೋಪನಿಷತ್ ಅಂತ ಹೇಳ್ತಾರೆ. ಪರಮಾತ್ಮ ನಮಗಾಗಿ ಸಂಸಾರ ತಾಪತ್ರಯಗಳಿಂದ ನಮ್ಮನ್ನು ಮುಕ್ತರನ್ನಾಗಿಸಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ಈ ಗೀತಾಶಾಸ್ತ್ರ ನಮಗೆ ಕೃಷ್ಣನ ಸಾಮೀಪ್ಯ, ಶಾಂತಿ, ಪವಿತ್ರತೆಯನ್ನು ತಂದುಕೊಡುತ್ತೆ. ಪರಮಾತ್ಮ ಶ್ರೀಕೃಷ್ಣ
ನಮ್ಮೆಲ್ಲರ ಉದ್ಧಾರಕ್ಕಾಗಿ ಕರುಣೆಯಿಂದ ಪ್ರೀತಿಯಿಂದ ನಮಗಾಗಿ ಕರುಣಿಸಿದ ಈ ಜ್ಞಾನ ಸಂಪತ್ತನ್ನು ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಕೇಳೋಣ, ಅನುಸಂಧಾನ ಮಾಡೋಣ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಶ್ರೇಷ್ಠವಾದ ಜ್ಞಾನವನ್ನು ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ್ದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ. ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರ ಯುದ್ಧ ಭೂಮಿ, ಪಾಂಡವ ಕೌರವರ ಯುದ್ಧ. ಆ ಸಮಯದಲ್ಲಿ ಪಾಂಡವ ಅರ್ಜುನನಿಗೆ ಅಜ್ಞಾನವಶನಾಗಿ ಉಂಟಾದ ಮೋಹದಿಂದ ಶೋಕ. ಅಜ್ಞಾನವೇ ಸಂಸಾರಕ್ಕೆ ಕಾರಣ. ಆತ್ಮಜ್ಞಾನವಿಲ್ಲದವನು ಅಂದರೆ ತನ್ನ ನಿಜಸ್ವರೂಪದ ಅರಿವಿಲ್ಲದೆ ಇರತಕ್ಕಂತಹವನು, ತಾನೇ ಆನಂದ ಸ್ವರೂಪಿ ಅನ್ನೋದನ್ನು ತಿಳಿದೇ ಇರತಕ್ಕಂತಹವನು ಅಜ್ಞಾನದಿಂದ ಹೊರಗಿನ ಜಗತ್ತನ್ನು ತನ್ನ ಸಂತೋಷಕ್ಕಾಗಿ ಆಶ್ರಯಿಸ್ತಾನೆ. ಇದು ಅವನನ್ನು ಪ್ರಾಪಂಚಿಕ ಸುಖಗಳ ಕಡೆ ಎಳೆದುಕೊಂಡು ಹೋಗುತ್ತೆ. ಪ್ರಾಪಂಚಿಕ ಸುಖಗಳು ಅನಿಶ್ಚಿತತೆಯಿಂದ ಕೂಡಿದೆ. ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗೋದಿಲ್ಲ. ಆಗ ನಮಗೆ ಸಿಗದೆ ಹೋದಾಗ ಮನಸ್ಸಿನಲ್ಲಿ ಚಿಂತೆ, ಆತಂಕ, ಖಿನ್ನತೆ ಉಂಟಾಗತ್ತೆ. ಆಗ ಮನಸ್ಸು ಗೊಂದಲದಲ್ಲಿ ತಪ್ಪು ನಿರ್ಣಯಗಳನ್ನು ಮಾಡುತ್ತೆ. ಇದರಿಂದ ಏನಾಯಿತು? ನಮ್ಮ ಸಮಸ್ಯೆ ಇನ್ನೂ ಜಟಿಲ ಆಗ್ತಾ ಹೋಗುತ್ತೆ, ಕಠಿಣ ಆಗ್ತಾ ಹೋಗುತ್ತೆ. ಈ ಪ್ರಥಮ ಅಧ್ಯಾಯದ ಪ್ರಾರಂಭದಲ್ಲಿ ಯುದ್ಧಕ್ಕೆ ಸಿದ್ಧರಾದ 2 ಸೈನ್ಯಗಳ ಸಮಗ್ರ ವಿವರಣೆಯನ್ನು ನೋಡಬಹುದು. ಎರಡೂ ಕಡೆಯ ವೀರರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಪರಮಾತ್ಮ ಶ್ರೀಕೃಷ್ಣ ತನ್ನ ದಿವ್ಯವಾದ ಪಾಂಚಜನ್ಯ ಎಂಬ ಶಂಖವನ್ನು ಊದಿದ. ಅದು ಕೌರವರ ಹೃದಯಗಳಲ್ಲಿ ನಡುಕವನ್ನು ಹುಟ್ಟಿಸಿತು. ಯುದ್ಧ ಇನ್ನೇನು ಆರಂಭ ಆಗಬೇಕು. ಆಗ ಅರ್ಜುನ ತನ್ನ ಪ್ರಿಯ ಮಿತ್ರ ಮತ್ತು ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ 2 ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಲು ಹೇಳುತ್ತಾನೆ. ಆ ಒಂದು ದುರ್ಬಲ ಗಳಿಗೆ ಅವನ ಬುದ್ಧಿಯನ್ನು, ವಿವೇಕವನ್ನು ಮೋಹ ಆವರಿಸ್ಕೊಂಡ್ಬಿಡುತ್ತೆ. ಮೋಹದಿಂದ ಶೋಕ. ಅರ್ಜುನನಿಗೆ ಸರಿ ಯಾವುದು, ತಪ್ಪು ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಅಸಮರ್ಥನಾಗ್ತಾನೆ. ಸಂಬಂಧಗಳ ಮೋಹದ ಬಲೆಗೆ ಬೀಳ್ತಾನೆ. ಧರ್ಮದ್ರೋಹಿಗಳಾದ ಕೌರವರನ್ನು ತನ್ನ ಪ್ರಿಯ ಬಂಧು ಬಾಂಧವರು ಅಂತ ತಪ್ಪಾಗಿ ಅರ್ಥ ಮಾಡ್ಕೋತಾನೆ. ಬುದ್ಧಿ, ವಿವೇಕ ಕೆಲಸ ಮಾಡ್ತಾ ಇಲ್ಲ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ತನ್ನ ತಪ್ಪಾದ ಸರಣಿ ವಾದವನ್ನು ಕೃಷ್ಣನ ಮುಂದೆ ಇಡ್ತಾನೆ. ಮತ್ತು ವಿಪರ್ಯಾಸ ಏನೆಂದರೆ ಅದಕ್ಕೆ ಶಾಸ್ತ್ರದ ಪ್ರಮಾಣ ಇದೆ ಅಂತ ಹೇಳಿ ವಾದವನ್ನು ಮಾಡ್ತಾನೆ. ಯುದ್ಧದಿಂದ ಉಂಟಾಗ್ತಕ್ಕಂತಹ ಭೀಕರ ಪರಿಣಾಮಗಳನ್ನು ತುಂಬ ವಿವರವಾಗಿ ವರ್ಣಿಸ್ತಾ ಹೋಗ್ತಾನೆ. ತನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ಕೊಂದು ತಾನು ರಾಜ್ಯವನ್ನು ಆಳಬೇಕಾಗಿಲ್ಲ ಇಂಥ ದುಃಖದಿಂದ ತನ್ನ ಗಾಂಡೀವ ಅಂದರೆ ತನ್ನ ಧನಸ್ಸನ್ನು ರಥದಲ್ಲಿ ಕೆಳಗಿಟ್ಟು ನಾನು ಯುದ್ಧ ಮಾಡಲಾರೆ ಕೃಷ್ಣ ಅಂತ ದುಃಖದಿಂದ ರಥದಲ್ಲಿ ಕುತ್ಕೊತಾನೆ. ಈ ಅಧ್ಯಾಯ ಪೂರ್ತಿ ಮೋಹಕ್ಕೆ ಒಳಗಾಗಿ ತನ್ನ ಶೋಕವನ್ನು ಅರ್ಜುನ ವ್ಯಕ್ತಪಡಿಸೋದ್ರಿಂದ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಕರೆಯಲಾಗಿದೆ. ಆಚಾರ್ಯ ಶಂಕರರು ಅವರ ಗೀತಾ ಭಾಷ್ಯದಲ್ಲಿ ಅರ್ಜುನ ಎಲ್ಲ ಜೀವಾತ್ಮರ ಅಂದರೆ ನಮ್ಮೆಲ್ಲರ ಸಂಕೇತ ಅಂತ ತಿಳಿಸ್ತಾರೆ. ನಾವು ಜೀವನದಲ್ಲಿ ಅಜ್ಞಾನ ವಶದಿಂದ ರಾಗ ಮೋಹಗಳ ಬಲೆಗೆ ಬಿದ್ದು ಎಷ್ಟೋ ತಪ್ಪು ನಿರ್ಣಯಗಳನ್ನು ಮಾಡ್ತೀವಿ. ಮುಂದಿನ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನ ಮಾರ್ಗದರ್ಶನವನ್ನು ಕೇಳ್ತಾನೆ. ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ಗೊಂದಲಗಳಿಗೆ ಒಳಗಾದಾಗ ಗುರು ಮತ್ತು ಶಾಸ್ತ್ರದ ಒಂದು ಆಶ್ರಯವನ್ನು ಪಡೆದು ಸರಿಯಾದ ಧರ್ಮದ ದಾರಿಯಲ್ಲಿ ನಡಿಬೇಕು.
ಎಲ್ಲ ತಾಪತ್ರಯಗಳಿಗೂ ಮೂಲ ಕಾರಣವಾದ ಈ ಅಜ್ಞಾನದ ನಿವಾರಣೆಯನ್ನು ಮಾಡ್ಕೋಬೇಕು. ಹರೇ ಕೃಷ್ಣ.